ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ವಿಷಯ ಏನಪ್ಪ ಅಂದರೆ, ಯಾರಿಗೆ ಈ ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಮಾಡೋದು ನಿಲ್ಲಿಸಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಸೊ ಅದು ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ, ಓಕೆನಾ? ಯಾರಿಗೆ ಈಗ ನನಗೆ ತುಂಬ ಜನ ಟೀನೇಜರ್ಸ್ ಮೇಲ್ ಮಾಡ್ತಾ ಇದ್ದೀರಾ, ನಾವು ಅಕ್ಕ ತುಂಬ ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಹೇಗೆ ಅದನ್ನು ಸ್ಟಾಪ್ ಮಾಡೋದು, ಪ್ಲೀಸ್ ಪ್ಲೀಸ್ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕ್ದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕಲ್ವಾ. ಸೊ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಹಸ್ತಮೈಥುನನ ಹೇಗೆ ಸ್ಟಾಪ್ ಮಾಡೋದು? ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಪರ್ ಡೇ 10 ಟೈಮ್ಸ್ 15 ಟೈಮ್ಸ್ ಮಾಡ್ತಾ ಇದ್ದೀವಿ ನಾವು. ಹೇಗೆ ಅದರಿಂದ ಹೊರಗಡೆ ಬರೋದು? ತುಂಬ ಅಂದರೆ ತುಂಬ ಅಡಿಕ್ಟ್ ಆಗಿದ್ದೀವಿ, ಬೇರೆ ಯಾವುದೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಜನ ಹುಡುಗರು ನನಗೆ ಮೇಲ್ ಮಾಡ್ತಿದ್ದೀರಾ. ಸುಮಾರು ನನಗೆ ಪರ್ ಡೇ ಅದೇ ಒಂದು 10 to 15 ಮೇಲ್ಸ್ ಬರೀ ಅದ್ರ ಬಗ್ಗೆನೇ ಇರುತ್ತೆ. ಅದರಲ್ಲೂ ಯಾರಪ್ಪ ಅಂದರೆ ಈ 20 ಒಳಗಡೆ ಇರೋವಂಥವ್ರು, ಅಂದರೆ ಟೀನೇಜರ್ಸ್ ಹುಡುಗರು, ಅಂದರೆ ಯಾರು ಮದುವೆ ಆಗಿರಲ್ಲ ಇನ್ನು ಅಂಥ ಹುಡುಗರು ಹೇಳೋವಂಥ ಕ್ವಶನ್ ಏನಪ್ಪ ಅಂದರೆ, ತುಂಬ ನಾವು ಅಡಿಕ್ಟ್ ಆಗಿದ್ದೀವಿ, ಹೇಗೆ ಅದರಿಂದ ಹೊರಗಡೆ ಬರೋದು, ಪ್ಲೀಸ್ ತಿಳಿಸ್ಕೊಡಿ ಅಂತ. ಎಸ್, ಫಸ್ಟ್ ಆಫ್ ಆಲ್ ನೀವು ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತೀನಿ ನಿಮಗೆ, ಓಕೆನಾ? ಈಗ ನಾವು ಮನೆಯಲ್ಲೇ ಇದ್ದರೆ ನಮಗೆ ಏನು ತಿನ್ನಬೇಕು ಅನ್ಸಲ್ಲ, ಓಕೆನಾ? ಬಟ್ ಹೊರಗಡೆ ಹೋಗಿ ನಾವೇನಾದರೂ ಒಂದು ನೋಡಿದಾಗ ಅದನ್ನು ತಿನ್ನಬೇಕು ಅನ್ನಿಸ್ತಿದೆ. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಪ್ಪ ಅಂದರೆ, ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 15-16 ಇಲ್ಲ ಫಸ್ಟ್ PU ಹೋಗ್ತಿದ್ದಂಗೆ ಮೊಬೈಲ್ ಅಂತೂ ಇವಾಗಂತೂ ಎಲ್ಲರ ಕೈಲೂ ಇರುತ್ತೆ, ಓಕೆನಾ? ಅಂದರೆ ಫಸ್ಟ್ PUಗೆ ಯಾವಾಗ ಎಂಟ್ರಿ ಆಗ್ತೀರಾ, ಸೊ ಅಂಥ ಟೈಮಲ್ಲಿ ಎಲ್ರಿಗೂ ಮೊಬೈಲ್ ಬೇಕೇ ಬೇಕು. ಆದರೆ ಮೊಬೈಲಲ್ಲಿ ಏನು ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ನಿಮಗೆ ಅರ್ಥ ಆಗ್ತಿದೆ ನಾನು ಅಂತ ಅನ್ಕೋತೀನಿ. ಸೊ ಯಾವಾಗ ನೀವು ಒಬ್ಬರೇ ಇರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಕೈಲಿರೋ ಮೊಬೈಲಲ್ಲಿ ಆಲ್ಮೋಸ್ಟ್ ಎಲ್ಲ ವೆಬ್ಸೈಟ್ಸು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಇಷ್ಟ ಬಂದಿದ್ದನ್ನ ಚೂಸ್ ಮಾಡ್ತೀರಾ. ಅದಕ್ಕೆ ಪ್ರವೋಕ್ ಮಾಡೋ ಹಾಗೆ ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಂಡಿರ್ತೀರ. ಅಂದರೆ ಹೊರಗಡೆ ಯಾರನ್ನು ನೋಡೋ ಅಂಥದ್ದು, ಅಥವಾ ಯಾರೋ ನಿಮ್ಮನ್ನು ತುಂಬ ಚೆನ್ನಾಗಿರೋ ಹುಡುಗಿ ಬಂದು ಮಾತಾಡಿಸುವಂಥದ್ದು. ಸೊ ಅವಾಗ ಆ ಏಜ್ ಏನಿರುತ್ತೆ, ಈ 15 to 20, ಅದೇನಾಗುತ್ತಪ್ಪ ಅಂದರೆ ಅದೊಂಥರ ಪ್ರವೋಕ್ ಮಾಡ್ತಾ ಇರುತ್ತೆ. ಅಂದರೆ ಯಾವಾಗ ಈ ಮನುಷ್ಯನ ಬಾಡಿಯಲ್ಲಿ ನಿಮ್ಮ ಟೆಸ್ಟೋಸ್ಟೆರಾನ್ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ, ಆ ಏಜಲ್ಲಿ ಏನಾಗುತ್ತಪ್ಪ ಅಂದರೆ ಸೆಕ್ಷುವಲ್ ಹಾರ್ಮೋನ್ಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಗೆ ಯಾರ ಜೊತೆನೋ ಮಾತಾಡಿದಾಗಲೋ ಅಥವಾ ಯಾರೋ ಬಂದು ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿ ಟಚ್ ಮಾಡಿ ಮಾತಾಡಿಸೋವಂಥ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಆಟೋಮೆಟಿಕ್ ಎರೆಕ್ಷನ್ ಆಗೋವಂಥದ್ದು ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಮನುಷ್ಯಂಗೆ ಯಾವಾಗ ಈ ಫೀಲಿಂಗ್ ಬರುತ್ತಪ್ಪ ಅಂದರೆ, ಹಸ್ತಮೈಥುನ ಮಾಡ್ಕೋಬೇಕು ಅಂತ ಯಾವಾಗ ಫೀಲ್ ಆಗುತ್ತೆ ಅಂದರೆ 100% ಒಂದು ನೀವು ಆ ಏನು ಪರ್ಟಿಕ್ಯುಲರ್ ವೆಬ್ಸೈಟ್ನ ನೋಡಿದಂಥ ಟೈಮಲ್ಲಿ, ಅಂದರೆ ನಾವು ಆ ಕ್ರಿಯೆನ ನೋಡಿದಂಥ ಟೈಮಲ್ಲಿ. ಸೆಕೆಂಡ್ ಒನ್ನು, ನಿಮ್ಮನ್ನು ಯಾರೋ ಬಂದು ಪ್ರೀತಿಯಿಂದ ಟಚ್ ಮಾಡೋದು, ಮಾತಾಡ್ಸೋದು, ಮೇಲ್ಬಿದ್ದು ಮಾತಾಡೋದು, ಇದೆಲ್ಲ ಆದಾಗ ಆಟೋಮೆಟಿಕ್ ನಿಮಗೆ ಎರೆಕ್ಷನ್ ಆಗುತ್ತೆ. ಸೊ ಇದೆರಡೇ ರೀಸನ್ಗೆ ನಿಮ್ಮ ಬಾಡಿಯಲ್ಲಿ ಆ ಥರ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅಥವಾ ಎರೆಕ್ಷನ್ ಆಗುವಂಥದ್ದು ಆಟೋಮೆಟಿಕ್, ಇದೆರಡೇ ರೀಸನ್ಗೆ ಆಗೋದು. ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ಆದಷ್ಟು ಆ ಥರ ವೆಬ್ಸೈಟ್ನ ಸರ್ಚ್ ಮಾಡೋದನ್ನು ಬಿಡಬೇಕು. ನೆಕ್ಸ್ಟ್ ಹಂಗಂತ ಹುಡುಗಿರನ್ನ ಮಾತಾಡ್ಸೋದ್ರಿಂದ ಆ ಥರ ಆಗುತ್ತೆ ಅಂತ ಅಲ್ಲ. ಸೊ ನಿಮ್ಮ ಫೀಲಿಂಗ್ಸ್ನ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು, ಓಕೆನಾ? ಹಸ್ತಮೈಥುನ ಮಾಡ್ಕೊಳ್ಳೋವಂಥದ್ದು ಕೆಟ್ಟದ್ದು ಅಂತ ಅಲ್ಲ, ಕೆಟ್ಟದ್ದು ಅಂತ ಯಾರೂ ಹೇಳೋದಿಲ್ಲ. ಬಟ್ ಅದು ಎಷ್ಟಲ್ಲಿ ಇರಬೇಕೋ ಅಷ್ಟಲ್ಲಿ ಇರಬೇಕು. ಹೇಗಪ್ಪ ಅಂದರೆ, ಈಗ ನಮ್ಗೆ ಇಷ್ಟ ಆಯಿತು ಅಂತ ಹೋಗಿ KG-ಗಟ್ಟಲೆ ಸ್ವೀಟ್ಸ್ ತಿನ್ನೋಕ್ಕಾಗಲ್ಲ, ಇಲ್ಲ ಇಷ್ಟ ಆಯಿತು ಅಂತ KG-ಗಟ್ಟಲೆ ಹೋಗಿ ಚಿಕನ್ ನಾನ್ ವೆಜ್ ತಿನ್ನೋದಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗೆಯೇ ಎಷ್ಟು ಬೇಕೋ ಅಷ್ಟೇ ಅಲ್ವಾ ನಮಗೆ ತಿನ್ನೋದು ಹೊಟ್ಟೆಗೆ, ಅದು ಹೆಲ್ದಿ. ಸೊ ಹಾಗೆಯೇ ವೀಕ್ಲಿ ಒಂದು 2-3 ಟೈಮ್ಸ್ ಮಾಡ್ಕೊಳೋವಂಥದ್ರಲ್ಲಿ ಅಥವಾ 1 or 2 ಟೈಮ್ಸ್ ಮಾಡೋವಂಥದ್ರಲ್ಲಿ ಯಾವುದೇ ರೀತಿ ತಪ್ಪಿರೋದಿಲ್ಲ. ಬಟ್ ನೀವು ಯಾವಾಗಲೂ ಆ ಮೊಬೈಲ್ ಹಿಡ್ಕೊಂಡು ಅದನ್ನು ನೋಡಿಕೊಂಡು ಅದೇ ಮೂಡಲ್ಲಿ ಇದ್ಕೊಂಡು
ನೀವು ಮಾಸ್ಟರ್ಬೇಷನ್ ಟ್ರೈ ಮಾಡ್ತಾ ಇದ್ರೆ ಅದೊಂಥರ ನೀವು ಅಡಿಕ್ಟ್ ಆಗಿಬಿಡ್ತೀರ. ಓಕೆನಾ? ಸೊ ಆದಷ್ಟು ಏನು ಮಾಡಬೇಕು ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ಯಾರಿಗೆ ಅಂದರೆ ಕಂಟ್ರೋಲ್ ಮಾಡ್ಕೋಬೇಕಂತ ಇದ್ದೀರಾ, ಸ್ಟಾಪ್ ಮಾಡೋದಕ್ಕಂತೂ ಆಗಲ್ಲ, ಅದನ್ನು ಯಾರ ಕೈಲೂ ಕಂಟ್ರೋಲ್ ಮಾಡಬೇಕಂತ ಇದ್ದೀರಾ. ಸೊ ಅಂಥವರು ಆದಷ್ಟು ನಿಮ್ಮ ಮೊಬೈಲ್ಗಳಿಂದ ದೂರ ಇರಿ. ಮತ್ತು ನಿಮಗೆ ಯಾವ ಒಂದು ಸೀನ್ ನೋಡಿದ್ರೆ ಅಥವಾ ಯಾವ ಒಂದು ಕ್ರಿಯೆಯಿಂದ ಅದು ನಿಮಗೆ ಪ್ರವೋಕ್ ಆಗುತ್ತೆ, ಸೊ ಅದರಿಂದ ಆದಷ್ಟು ದೂರ ಇರಿ. 100% ನಿಮಗೆ ಅದನ್ನು ಬಿಡೋದ್ರಲ್ಲಿ ನೀವು ಯಶಸ್ವಿ ಆಗ್ತೀರಾ. ಇಲ್ಲ ಅಂದರೆ ಮೋಸ್ಟ್ ಆಫ್ ದ ಪೀಪಲ್ ನನಗೆ ನೀವೇ ಹೇಳ್ತಾ ಇರ್ತೀರಾ, ನಾವು ಮೊಬೈಲಲ್ಲಿ ನೋಡ್ತಾ ಇರ್ತೀವಿ, ಸೊ ಹಾಗಾಗಿ ಆ ಟೈಮಲ್ಲಿ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅನಿಸುತ್ತೆ. ಸೊ ನೋಡೋ ಟೈಮಲ್ಲೇ 2-3 ಟೈಮ್ಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ನೀವು ಪ್ರಾಬ್ಲಮ್ ಹೇಳ್ತೀರಲ್ವ, ಅಲ್ಲೇ ಸೊಲ್ಯೂಷನ್ ಕೂಡ ಇರುತ್ತೆ. ಸೊ ಏನು ಮಾಡಬೇಕಪ್ಪ ನೀವು ಅಂದರೆ ಆ ವೆಬ್ಸೈಟ್ನ ಸರ್ಚ್ ಮಾಡೋದನ್ನು ಬಿಡಬೇಕು. ಸೊ ಅದನ್ನು ಡಿಲೀಟೇ ಮಾಡಿಬಿಡಿ. ಓಕೆನಾ? ನೀವು ಒಂದ್ಸಲ ಅದನ್ನು ಡಿಲೀಟ್ ಮಾಡಿದ್ರೆ ಮತ್ತೆ ಅದು ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ, ಮತ್ತು ನಿಮ್ಗೆ ಅದನ್ನು ಓಪನ್ ಮಾಡಬೇಕು ಒಂದ್ಸಲ. ಸೊ ಆದಷ್ಟು ಫೋನಿಂದ ದೂರ ಇರ್ರಿ ಸ್ವಲ್ಪ ದಿನ. ಓಕೆನಾ? ಏನು ಪ್ರಪಂಚ ಏನು ಮುಳುಗೋಗಲ್ಲ. ಏನಕ್ಕೆ ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಈ ಥರ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡ್ರಪ್ಪ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.